ಒಡೆಯರವರು ಮೈಸೂರು ಮತ್ತು ಕೊಡಗು ಎರಡೂ ಜಿಲ್ಲೆಗಳು ಸೇರಿದಂತೆ ಏನು ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದಾರೆ ಅವರ ಸರಳತನ, ಜನಗಳ ಮಧ್ಯೆ ಬೆರೆತು ಸಾಮಾನ್ಯ ಮನುಷ್ಯನಾಗಿ ಸರಳ ಸಜ್ಜನಿಕೆಯಿಂದ ತಾನು ರಾಜವಂಶದ ಗಾಂಭೀರ್ಯತೆಯನ್ನ ತಾನು ತೋರಿಸಿಕೊಳ್ಳದೆ ಸಾಮಾನ್ಯ ಒಬ್ಬ ಮನುಷ್ಯನಾಗೆ ಬೀದಿಯಲ್ಲಿ ಬಿದ್ದಿರುವ ಕಸವನ್ನ ಅವರ ಶ್ರೀಮತಿಯರ ಜೊತೆ ಅದನ್ನ ಕ್ಲೀನ್ ಮಾಡ್ತಕ್ಕಂತ ಒಂದು ವಿಷಯ ವೈರಲ್ ಆಗಿದ್ದನ್ನು ನೋಡಿದೆ. ನಾನು ನರಸಿಂಹರಾಜ ಒಡೆಯರ್ ಅವರು ಹಿಂದೆ ಲೋಕಸಭಾ ಸದಸ್ಯರಾಗಿ ಅತ್ಯಂತ ಜನಪ್ರಿಯತೆಯಿಂದ ಈ ಕ್ಷೇತ್ರದಿಂದಲೇ ಗೆದ್ದಿದ್ರು. ನಾನು ಲೋಕಸಭಾ ಸದಸ್ಯನಾಗಿದ್ದಂತ ಸಂದರ್ಭದಲ್ಲಿ ಅವರು ಕೂಡ ಲೋಕಸಭಾ ಸದಸ್ಯರಾಗಿದ್ರು. ಅವರ ಕಾರ್ಯ ತತ್ಪರೆ ಎಲ್ಲವನ್ನೂ ನಾನು ನೋಡಿದ್ದೇನೆ. ಆ ಹಿನ್ನೆಲೆಯಿಂದ ಬಂದಂತ ಯದುವೀರ್ ಒಡೆಯರವರು ಇವತ್ತು ನಾನು ಜನಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಜನಗಳ ಸೇವೆಯನ್ನ ಮಾಡಬೇಕು ಎನ್ನುವ ಹಂಬಲ, ಆ ಆಕಾಂಕ್ಷೆ ನಾನು ಇದನ್ನ ಕಣ್ಣಾರೆ ನೋಡಿದ್ದೇನೆ. ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಬಂದಿದ್ದಂತ ಸಂದರ್ಭದಲ್ಲಿ ಯದುವೀರ್ ಒಡೆಯರವರು ನನ್ನ ಪಕ್ಕದಲ್ಲೇ ಕೂತಿದ್ರು. ನಾನು ಅವ್ರ ಜೊತೆ ಹಲವಾರು ವಿಷಯ ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಅವರ ಮನಸ್ಸಿನ ಭಾವನೆಯನ್ನ ತಿಳ್ಕೊಳ್ಬೇಕು ಅಂತ ಹೇಳಿ ನಾನು ಚರ್ಚೆ ಮಾಡಿದೆ. ಅಷ್ಟೇ ಅಲ್ಲ, ಪ್ರಧಾನಮಂತ್ರಿಗಳು ಬರೋದಕ್ಕಿಂತ ಮುಂಚೆ ಆ ಬೃಹತ್ ಸಭೆಯನ್ನ ಉದ್ದೇಶಿಸಿ ಅವರ ಭಾಷಣ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಅದರಿಂದ ಯದುವೀರ್ ಒಡೆಯರವರಿಗೆ ಅತ್ಯಂತ ಇವತ್ತು ಜನಗಳ ಸೇವೆಯನ್ನ ಮಾಡಲೇಬೇಕು ಅನ್ನುವ ಒಂದು ತೀವ್ರತೆ, ಆ ಭಾವನೆ ಅವರಲ್ಲಿ ಮೂಡಿ ಬಂದಿದೆ. ಆ ಹಿನ್ನೆಲೆಯಲ್ಲೇ ಅವರ ತಂದೆ ಏನು ಹಿಂದೆ ಲೋಕಸಭಾ ಸದಸ್ಯರಾಗಿದ್ರು ಅದರ ಬ್ಯಾಕ್ ಗ್ರೌಂಡ್ ಇದೆ. ಅವರ ಅಜ್ಜ ಎಷ್ಟು ನಮ್ಮ ರಾಜ್ಯದ ಪ್ರಗತಿಗೆ, ಮೈಸೂರು ಪ್ರಗತಿಗೆ ಏನೇನು ಮಾಡಿದ್ರು ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಈಗ ಪ್ರಮೋದ್ ದೇವಿ ಒಡೆಯರ್ ಅವರು ಕೂಡ ಇವತ್ತು ಮೈಸೂರು ದಸರಾ ಸಂದರ್ಭದಲ್ಲಿ ಹೇಗೆ ಅವರು ಯದುವೀರ್ ಒಡೆಯರು ಸಂಪ್ರದಾಯದ ಪ್ರಕಾರ ಅವರ ಅರಮನೆಯಲ್ಲಿ ಅವರ ಕೆಲಸವನ್ನು ಇಂದು ಮುಂದುವರಿಸಿಕೊಂಡೇ ಹೋಗ್ತಾ ಇದ್ದಾರೆ. ನಾನು ಇವತ್ತು ನನ್ನ ಮನಸ್ಸಿನ ಪ್ರಾಮಾಣಿಕವಾದ ಭಾವನೆ, ಇವತ್ತು ಚಾಮುಂಡೇಶ್ವರಿ, ನರಸಿಂಹರಾಜ, ಕೃಷ್ಣರಾಜ, ಹುಣಸೂರು, ಪಿರಿಯಾಪಟ್ಟಣ, ಚಾಮರಾಜ, ಈ 6 ಕ್ಷೇತ್ರಗಳು ವಿಧಾನಸಭಾ ಕ್ಷೇತ್ರಗಳು ಮೈಸೂರು ಜಿಲ್ಲೆಗೆ ಸೇರಿದಂತೆ ಹಾಗೂ ಕೊಡಗು ಜಿಲ್ಲೆಗೆ ಮಡಿಕೇರಿ ಮತ್ತು ವಿರಾಜಪೇಟೆ ಈ 2 ಕ್ಷೇತ್ರಗಳು ಸೇರಿದಂತೆ ಈ 8 ಕ್ಷೇತ್ರಗಳಲ್ಲಿ ಇವರ ಪ್ರಭಾವ ಪ್ರಾಮಾಣಿಕವಾಗಿ ಇದೆ. ಇದರ ಜೊತೆಗೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೊಡಗಿನಲ್ಲಿ ಅನಾಹುತ, ಅತ್ಯಂತ ಅಧಿಕವಾದ ಮಳೆ, ಅತಿವೃಷ್ಟಿಯಿಂದ ಆದಂತ ಅನಾಹುತ, ಏನೇನು ಕೆಲಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನಗಳ ಬಗ್ಗೆ ಇವತ್ತು ಸಾರಾ ಮಹೇಶ್ ಅವ್ರ ಬಗ್ಗೆ, ಕುಮಾರಸ್ವಾಮಿ ಅವ್ರ ಬಗ್ಗೆ ತುಂಬಾ ಪ್ರೇಮ ಇದೆ, ನನಗೆ ಗೊತ್ತಿದೆ ಅದು. ಆದ್ರೆ ಈ ಸಾರಿ ಅಲ್ಲಿ 2 ಸೀಟು ನಾವು ಕಳ್ಕೊಂಡಿರ್ಬಹುದು. ಈ ಗ್ಯಾರಂಟಿಗಳು ಅಂತ ಹೇಳಿ ಕೊನೆಯ ನಿಮಿಷದಲ್ಲಿ ಈ ಗ್ಯಾರಂಟಿಗಳು ಹೇಳಿದ್ರಲ್ಲ, ಕೊಡಗಲ್ಲಿ ಕಳ್ಕೊಂಡಿರ್ಬೋದು. ಆದ್ರೆ ಈ ಗ್ಯಾರಂಟಿಗಳು ತಾತ್ಕಾಲಿಕ. ಈ ಗ್ಯಾರಂಟಿಗಳಿಂದ ಮೋದಿಯವರ ಗ್ಯಾರಂಟಿಯವರ ಮುಂದೆ ಈ ಕರ್ನಾಟಕದ ಮಹಾನುಭಾವರು ಕೊಟ್ಟಿರೋ ಈ ಗ್ಯಾರಂಟಿಗಳೇನಿದೆ ಇದು ಕೊಚ್ಕೊಂಡು ಹೋಗುತ್ತೆ, ಇದರಲ್ಲಿ ಯಾವ ಅನುಮಾನ ಇಲ್ಲ. ಮೋದಿಯವರು ಹಲವಾರು ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ದಾರೆ. ಇವತ್ತು ಈ ದೇಶದಲ್ಲಿ 18 ರಾಜ್ಯದಲ್ಲಿ ಬಿಜೆಪಿ ದೇಶ ಆಳ್ತಾ ಇದೆ. ಕಾಂಗ್ರೆಸ್ ಎಷ್ಟು ಕಡೆ ಇದೆ? 2 ಸಾರಿ ಲೋಕಸಭೆಗೆ ವಿರೋಧಿ ಪಕ್ಷದ ನಾಯಕನ ಸ್ಥಾನವನ್ನು ಗಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂದ್ರೆ 55 ಸೀಟನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ 2 ಎಲೆಕ್ಷನ್ದಲ್ಲಿ. ಅದರಿಂದ ನಮ್ಮ ಪಕ್ಷದ ಜಿ.ಟಿ. ದೇವೇಗೌಡರು, ಹರೀಶ್ ಇರ್ಬೋದು, ಸಾರಾ ಮಹೇಶ್ ಇರ್ಬೋದು, ನಮ್ಮ ಪಿರಿಯಾಪಟ್ಟಣದ ಮಹಾದೇವ್ ಇರ್ಬೋದು, ಕೊಡಗಿನ 2 ಮಾಜಿ ಶಾಸಕರುಗಳಿರ್ಬೋದು, ಒಬ್ಬರು ಸ್ಪೀಕರ್ ಆಗಿದ್ರು. ಅದರಿಂದ ಇವರೆಲ್ಲರ ಒಂದು ಬಯಕೆ ಇವತ್ತು ಯದುವೀರ್ ಒಡೆಯರವರು ಲೋಕಸಭೆಗೆ ಗೆಲ್ಲೇಬೇಕು ಅನ್ನೋದು ನಮ್ಮೆಲ್ಲರ ಆಕಾಂಕ್ಷೆ. ಅದರಿಂದ ನಾನು ಇವತ್ತು ಈ 8 ಕ್ಷೇತ್ರದ ಮತದಾರ ಬಂಧುಗಳಲ್ಲಿ ನಾನು ಇದರಲ್ಲಿ ಜಾತಿ ಇಲ್ಲ. ಅವ್ರಿಗೆ ಮೈಸೂರು ರಾಜಮನೆ ವಂಶಕ್ಕೆ ಜಾತಿ ಇಲ್ಲ. ಎಲ್ಲಾ ಸಮಾಜದವರು, ಯಾವುದೇ ಸಮಾಜ ಇರಲಿ, ದಲಿತರಿರ್ಬೋದು, ಹಿಂದುಳಿದರಿರ್ಬೋದು, ಯಾವುದೇ ಸಮಾಜ ಇರಲಿ, ಆ ಒಂದು ರಾಜಮನೆತನವನ್ನ ಮೊದಲಿಂದಲೂ ಗೌರವಿಸ್ಕೊಂಡೇ ಬಂದಿದ್ದಾರೆ. ನಾವೆಲ್ಲರೂ ಇವತ್ತು ಏನು ಮೈಸೂರು ದಸರಾ ಅಂದ್ರೆ ಅಲ್ಲಿ ಚಾಮುಂಡೇಶ್ವರಿ ಕೂರಿಸ್ತೀವಿ, ಆದ್ರೆ
ಮೈಸೂರು ಪ್ಯಾಲೇಸ್ ಒಳಗಡೆ ದರ್ಬಾರು, ಇದನ್ನೆಲ್ಲ ನೋಡೋದಕ್ಕೆ ಜನ ತುಂಬಾ ಬರ್ತಾರೆ. ಅದರಿಂದ ಆ ಹಿನ್ನೆಲೆ ಇದ್ರು ನಾನು ಜನಸೇವೆಯನ್ನ ಮಾಡಲೇಬೇಕು ಅನ್ನುವ ಹಂಬಲ ಏನಿದೆ, ಜಿ.ಟಿ. ದೇವೇಗೌಡರ ನಾಯಕತ್ವ, ನಾವು ಅವರ ಮಗ ಹರೀಶ್, ಇವತ್ತು ಮಹಾದೇವ್ ಪಿರಿಯಾಪಟ್ಟಣದ, ಸಾರಾ ಮಹೇಶ್ ಪಿರಿಯಾಪಟ್ಟಣದ 2 ಜನ, ಒಬ್ಬರು ಸ್ಪೀಕರ್ ಆಗಿದ್ರು, ಒಬ್ಬರು ಮಂತ್ರಿ ಆಗಿದ್ರು. ಅದರಿಂದ ಯಾವುದೇ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ರಾಷ್ಟ್ರದಲ್ಲಿ 18 ಕಡೆ ದೇಶ ಆಳ್ತಾ ಇದ್ದಾರೆ. 18 ರಾಜ್ಯದಲ್ಲಿ ಕಾಂಗ್ರೆಸ್ ಈ ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶ್, ಈ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲಿ 1-2 ಸಣ್ಣ ರಾಜ್ಯಗಳು ಇರಬಹುದು. ಅದರಿಂದ ಇವತ್ತು ಮೋದಿಯವರ ನಾಯಕತ್ವಕ್ಕೆ INDA ನಲ್ಲಿ ಸವಾಲು ಮಾಡುವ ಶಕ್ತಿ ಯಾರಿಗೂ ಇಲ್ಲ. ಒಂದು, ಮಮತಾ ಬ್ಯಾನರ್ಜಿ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಕಾಂಗ್ರೆಸ್ಗೆ ವೋಟ್ ಕೊಡಬೇಡಿ. ಯಾಕೆ? ರಾಹುಲ್ ಗಾಂಧಿ ಅವರ ಬ್ಯಾಕ್ ಗ್ರೌಂಡ್ ನೋಡಿ ಹೇಳಿದ್ರು. ಅದರಿಂದ ಇವತ್ತು ನಾನು ಯಾವುದೇ ರಾಹುಲ್ ಗಾಂಧಿ ಅವರ ಬಗ್ಗೆ ಲಘುವಾಗಿ ಮಾತಾಡ್ತಿಲ್ಲ. ಅವರು ಕೋಲಾರದಲ್ಲಿ ಮೊನ್ನೆ ಭಾಷಣನೇ ಸಾಕು. ಅದರಿಂದ ದಯಮಾಡಿ ಕಾಂಗ್ರೆಸ್ ಮುಖಂಡರ ಉದ್ದಟತನದ ಮಾತು, ಅವರ ಗ್ಯಾರಂಟಿ, ಆಮೇಲೆ ಇನ್ನು 25 ಗ್ಯಾರಂಟಿ, ಮೊದಲು ಆಪೋಸಿಷನ್ ಲೀಡರ್ ಸ್ಥಾನ ಗಳಿಸ್ಬೇಕಲ್ಲ, ದೇಶ ಆಳದಿರ್ಲಿ ಅದನ್ನ ಸ್ಥಿತಿ ಇದೆ ಕಾಂಗ್ರೆಸ್. ಅದರಿಂದ ಯದುವೀರ್ ಒಡೆಯರ್ ಅವ್ರನ್ನ ಈ 8 ಕ್ಷೇತ್ರದ ಮಹಾಜನತೆಯಲ್ಲಿ ನಾನು 26ನೇ ತಾರೀಕು ನಡೆಯುವ ಚುನಾವಣೆಯಲ್ಲೇ ಮತದಾರ ಬಂಧುಗಳು ದಯಮಾಡಿ ಯದುವೀರ್ ಒಡೆಯರ್ ಅವ್ರನ್ನ ಲೋಕಸಭೆಗೆ ಕಳಿಸ್ಕೊಟ್ಟು ಮೋದಿಯವರ ಶಕ್ತಿಯನ್ನ ಬಲಪಡಿಸಿ ಇವತ್ತು ಕರ್ನಾಟಕದಿಂದ ನಾವೇನು 28 ಸ್ಥಾನವನ್ನ ಗೆಲ್ಲಬೇಕು ಅಂತ ಇದೀವೋ ಆ ಹಿನ್ನೆಲೆಯಲ್ಲಿ ನಾನು ಯದುವೀರ್ ಒಡೆಯರೂ ಕೂಡ ಗೆಲ್ಲಬೇಕು ಅಂತ ಹೇಳಿ ಸಮಸ್ತ ಜನತೆಯಲ್ಲಿ ಮತದಾರ ಬಂಧುಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸರ್ವರಿಗೂ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.